ರೆಕ್ಕೆ ಪುಕ್ಕ ಹತ್ತೋದ್ರಿಂದ ನಮ್ಗೆ ಹರಡಕ್ ಬರುತ್ತೇನ? ಇಲ್ಲ, ಹೌದಿಲ್ಲ? ಅಂತ ಪರಿಸ್ಥಿತಿ ಇವತ್ತಾಗೈತಿ. ಅದ್ರ ಸಲುವಾಗಿ ಈಗ ಸರ್ಕಾರ ಮಕ್ಕಳಿಗೆ ಪೋಕ್ಸೋ ಕಾಯ್ದೆ ಅನ್ನೋ ಒಂದು ಕಾಯ್ದೆ, ಅದ್ರ ಬಗ್ಗೆ ನನ್ಗೆ ಗೊತ್ತಿರೋ ಹಂಗೆ ಲೈಂಗಿಕ ದೌರ್ಜನ್ಯಗಳು ನಡೀತಾವ, ಅದ್ರ ನಡೆದವ್ರಿಗೆ ಏನು ಮಾಡಿರ್ತಾರಲ್ಲ ಅವರಿಗೆ ಶಿಕ್ಷೆ ಆಗುತ್ತೆ. ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತೀವಲ್ಲ ಅವ್ರಿಗೆ ರಕ್ಷಣೆ ಕೊಡ್ತೀವಿ. ಅದ್ರ ಬಗ್ಗೆ ನಮ್ಮ ಸಣ್ಣಜ್ಜವರು ಸಾಕಷ್ಟು ಅದ್ರೊಳಗೇನೆ PhD ಮಾಡ್ಯಾರ. ಹಂಗಾಗಿ ನಾನು ಸಹ ಈಗ ತಾನೇ ಕೇಳ್ದೆ ಅವ್ರ ಹತ್ರ, ಪೋಕ್ಸೋ ಕಾಯ್ದೆ ಅಂದ್ರೆ ಮತ್ತೇನೇನು ಬರ್ತವ್ರೆ ಅಂತೇಳಿ. ಆದ್ರೆ ಹೇಳಿದ್ರು ಅದನ್ನ ಅವ್ರು ವಿಸ್ತಾರವಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವೆಲ್ಲರೂ ನೋಡ್ರಿ, ಈಗ ತಾನೇ ಮೇಡಮ್ ಅವ್ರು ಹೇಳಿದ್ರು ಎಲ್ಲರೂ ಏನಂದ್ರೆ ಗುಡ್ ಟಚ್ ಬ್ಯಾಡ್ ಟಚ್ ಇರ್ತಾವ ಅಂತೇಳಿ. ಅವಾಯ್ತು, ಪ್ರತಿಯೊಂದರಲ್ಲಿ ಹುಷಾರಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ತಂದೆ ತಾಯಿಗಳು ಒಂದು ನಂಬಿಕೆ ಇಟ್ಟು ಶಾಲೆಗೆ ಕಳ್ಸಿರ್ತಾರೆ. ಆ ನಂಬಿಕೆನ ನಾವು ಉಳಿಸ್ಕೋಬೇಕಂದ್ರೆ ನಮ್ಮಲ್ಲಿ ನಾವು ಈಗ ಮೊದ್ಲು ಅಂತಂದ್ರೆ ಹಂಗೆ ಕಳಿಸ್ಬಿಡ್ತಿದ್ರು, ಬರ್ತಿದ್ವಿ ಹೋಗ್ತಿದ್ವಿ. SLC ಮೆಟ್ಲೆ ಹತ್ತತಿರ್ಲಿಲ್ಲ ಬಿಡು, ಹೈಸ್ಕೂಲ್ಗೆ ಬರ್ತಿರ್ಲಿಲ್ಲ, ಮದುವೆ ಮಾಡ್ತಿದ್ರು. ಆದ್ರೆ ಅವಾಗ ತಿಳಿತಿರ್ಲಿಲ್ಲ ನಮ್ಗೆಲ್ಲ. ಈಗೆಲ್ಲ ನಿಮಗೆ ಸಾಕಷ್ಟು ತಿಳಿತದೆ. ಹಂಗಾಗಿ ಈಗ ಮನೇಲಿ ಏನಂತಾರೆ, ಈಗ ಎಲ್ಲಾದ್ರೂ ಒಂದು ಏನಾರ ಒಂದು ಹೆಣ್ಣು ಹುಡುಗಿಗೆ ಅನ್ಯಾಯ ಆಗಿತ್ತು ಅಂದ್ಕೂಡ್ಲೆ, ಯಾಕೆ ಈಗ ಹಿಂಗಾಗೈತ್ರಿ, ಯಾಕೆ ಬೇಕ್ರಿ, ನಾವು ಮತ್ತೊಂದು ಊರಿಗೆ ಕಳ್ಸೋದು, ನಮ್ಮ ಹುಡುಗರು ನಾವು ಹುಷಾರಾಗಿ ನೋಡ್ಕೋಬೇಕು, ಲಗ್ನ ಮಾಡ್ಬಿಟ್ರೆ ಆಯ್ತು ಬಿಡ್ರಿ. ಇದೇ ಇನ್ನ ಮೊನ್ನೆ ಈಗ ಒಂದ್ 4-5 ತಿಂಗಳು ಕೆಳಗೆ ಆಗಿರೋದು. ಆಕೆ ಏನೋ ನಮ್ಮ ಮನೆಗೆ ಬಂದಾಗ ಅಂಗವಿಕಲರ ಸಂಸ್ಥೆಯಿಂದ ಪ್ರಾಸ್ತಾವಿಕವಾಗಿ ಮಾತಾಡಿದರು ಸಲೀಂ ಅವರು ನನ್ನ ಜೊತೆಗೆ ಓದ್ದು. ಇದ ಹೈಸ್ಕೂಲಲ್ಲಿ ನಾನು ಸೇರಿ ಓದಿದ್ವಿ. ಹಂಗೆ ಕನಸುಗಳು, ಅವನಲ್ಲಿ ಒಂದು ಕನಸುಗಳು. ನಮ್ಗೇನೋ ಭಗವಂತ ಹುಟ್ಟಿಸಿದಾನೆ ಈ ತರ, ಆದ್ರೆ ನಾವು ಭಗವಂತನ ಬ್ಲೇಮ್ ಮಾಡೋಂಗಿಲ್ಲ. ಹುಟ್ಬಿಟ್ಟಿದೀವಿ, ನಮ್ಗೇನೋ ಒಂದು ವಿಕಲತೆನೋ ನ್ಯೂನ್ಯತೆನೋ ಏನೋ ಒಂದು ಆಗಿ ಬಂದಿದೀವಿ. ಹಂಗಂದ್ಮೇಲೆ ಜೀವವನ್ನ ಕಳ್ಕೊಳ್ಳಕ್ ಬರೋದಿಲ್ಲ. ಜೀವ ಅನ್ನೋದು ಒಂದು ಅತ್ಯಮೂಲ್ಯವಾಗಿರುವಂಥದ್ದು. ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ, ಜೀವ ಸಿಗಲ್ಲ. ಜೀವ ಸಿಗ್ತದಿಲ್ಲ, ಇಲ್ಲಲ್ಲ? ಆದ್ರೆ ಒಳಗಿರುವ ಜೀವ ಚೇತನಕ್ಕೆ ಒಂದು ಶಕ್ತಿ ಇರ್ತದೆ. ಅದು ನಮ್ಗೆ ನ್ಯೂನ್ಯತೆಗಳಿದ್ರು ಅಷ್ಟೇ ಇರ್ತದ, ಶಾಣ್ಯರಾದ್ರೂ ಹಂಗ ಇರ್ತದ, ದೊಡ್ಡರಾದ್ರೂ ಹಂಗ ಇರ್ತದ. ಬಟ್ ಏನಿರ್ತದ, ಜೀವ ಇರ್ತದ. ಹಂಗೆ ಜೀವ ಇದೆ ಅಂತಂದ್ರೆ ಅದಕ್ಕೆ ಜೀವನಾನು ಇರ್ತದೆ. ಒಳಗ್ ಜೀವ ಅದ ಅಂದ್ರ ನಾವು ಜೀವನ ನಡೆಸಬೇಕಾಗುತ್ತೆ. ಜೀವನ ನಡೆಸಲಿಕ್ಕೆ ನಮ್ಮಲ್ಲಿ ಒಂದಷ್ಟು ಸಾಮರ್ಥ್ಯಗಳ ಅವಶ್ಯಕತೆ ಇರ್ತದೆ. ನಮ್ಮಲ್ಲಿ ಸ್ಟ್ರೆಂತ್ ಬೇಕು. ನಾವು ಬರೀ ವೀಕ್ನೆಸ್ಗಳ ಬಗ್ಗೆ ಚಿಂತೆ ಮಾಡೋಣ. ಎಸ್ಪೆಷಲಿ ನಾವು ಹಳ್ಳಿಯೊಳಗೆ ಓದುವಂತ ನಾವು ವಿದ್ಯಾರ್ಥಿನಿಯರೆಲ್ಲ ನನ್ನೊಳಗೆ ಏನ್ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಯಾಕ, ನಾನು ಇಲ್ಲೇ ಓದೇ ಮುಂದೆ ಹೋದಾಗ ನಮ್ಗೆ ಅರಿವಾಯ್ತು, ಅಯ್ಯೋ ಮಾರ, ಇಷ್ಟು ದಿವಸ ನಾವು ಬರೀ ನಮ್ಗೆ ಅದು ಬರಲ್ಲ ಇದು ಬರಲ್ಲ ಅಂತ ಚಿಂತೆಯೊಳಗ ಕಳೆದಿವಿ SSLC ವರೆಗೆ. ಆದ್ರ ನನಗೆ ಏನ್ ಬರುತ್ತಲ್ಲ ಅದನ್ನ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಇನ್ನೂ ಬೆಳೆಯುವುದಾಗಿತ್ತು ಅನ್ನೋದು. ಅದಕ್ಕೆ ನೀವು ಒಳಗೆ ಮೇಡಮ್ ಹೇಳಿದ್ರು, ನಾವೆಲ್ಲ ಹೋಗಿ ದೂರ ಓದಿದ್ವಿ, ಮತ್ತೊಂದು ಏನೇನು ಆಯ್ತು, ಅದು ಹೆಮ್ಮೆ ಅಂತ ದೊಡ್ಡ ಸ್ಥಿತಿ ಅಲ್ಲ. ಆದ್ರೆ ನಮ್ಮ ಸಾಮರ್ಥ್ಯ ಇದೆ ಅನ್ನುವ ನಂಬಿಕೆ ಬರಬೇಕು. ಸಲೀಂ ಅವರಲ್ಲಿ ನ್ಯೂನ್ಯತೆ ಇತ್ತು, ಅವರು ಇದ ಊರಾಗ ಏನಾರ ಒಂದು ಅಂಗಡಿ ಹಾಕೊಂಡು ಏನಾರ ಮಾಡಬಹುದಾಗಿತ್ತು. ಆದ್ರೆ ನನ್ನ ತರ ಇರುವಂತಹ ವ್ಯಕ್ತಿಗಳಿಗೆ ಏನಾದರೂ ಒಂದು ಸಹಾಯ ನಮ್ಮಿಂದ, ಎವ್ರಿ ಪರ್ಸನ್ ಹ್ಯಾಸ್ ಅ ಓನ್ ಪವರ್. ನಿಮ್ಮ ಮನ್ಯಾಗ ಟ್ರೆಜರಿ ಅದಾವಿಲ್ಲ? ಅದಾವ? ಏನ್ ಇಟ್ಟಿರಿ? ಹಾ, ಕರೆಕ್ಟ್. ರೊಕ್ಕ ಇಡ್ತೀರಿ, ಕಲರ್ ಸಾಮಾನು ಇಡ್ತೀರಿ, ಯಾವ ಬಸೇರ್ ಬಿಡ್ತೀರಿ, ಹಾ, ರೇಷ್ಮೆ ಬಟ್ಟೆ ಇಡ್ತೀರಿ, ಲಗ್ನ ಸೀರೆ. ನೀವು ಅವ್ರಿಗೆ 50 ವರ್ಷದಿಂದ ಲಗ್ನ ಆಗಿದ್ರೆ ಆಕೆ ಸೀರೆ ಅದರಾಗ ಇರ್ತದೆ. ಅಂದ್ರೆ ಏನು, ಒಳಗ್ ಬೆಲೆ ಬಾಳುವ ವಸ್ತುಗಳು ಇರ್ತಾವೆ. ತಿಪ್ಪಿಗೆ ಹೋಗಿ ಕಸ ಎಲ್ಲ ತಂದು ಟ್ರೆಜರಿಗೆ ಇರಲ್ಲ. ಹಂಗೆ ಎಲ್ಲರ ಮನೆಯೊಳಗೆ ಟ್ರೆಜರಿ ಒಳಗ ಅವ್ರದೇ ಆಗಿರುವಂತ ಸಂಪತ್ತಿದೆ. ಅವ್ರವ್ರ ಮನೆಗೆ ಏನ್ ಸಂಪತ್ತ ಅದ ಟ್ರೆಜರಿ ಒಳಗ ಅದಾವ. ಹಂಗ ಪ್ರತಿಯೊಬ್ರು ನೀವೆಲ್ಲ ಕುಂತಿದಿರಲ್ಲ, ನಿಮ್ಮೊಳಗ ದೇಹ ಸಂಪತ್ತಿನೊಳಗ ಒಂದು ಆತ್ಮಸ್ಥೈರ್ಯ ಅನ್ನುವ ನಿಮ್ಮದೇ ಆಗಿರುವಂತಹ ಪವರ್ಗಳಿದಾವೆ. ಅದನ್ನ ಬಳಸ್ಕೊಂಡು ಬದುಕು ನಡೆಸ್ತೀರಿ ಅನ್ನೋದ
ನೀವು ಮೊದಲು ಮುಂದೆ ಬರಬೇಕಾಗಿತ್ತಂದ್ರೆ ಏನ್ ಬಿಡ್ಬೇಕು? ನಾಚಿಕೆ ಬಿಡ್ಬೇಕು. ಎಲ್ಲಿ ಇರಬೇಕು ನಾಚಿಕೆ ಅಲ್ಲಿ ಇರಬೇಕು, ಬಿಟ್ಟಿಗಿಟ್ಟಿರಿ ಪೂರ. ಶಾಲೆಯೊಳಗ ಕಲಿಯಬೇಕಾದ್ರೆ ಬದುಕಿನೊಳಗ ಹುಟ್ಟಿದಾರಂಗ ಸಾಯಿಯವರೆಗೂ ಕಲಿಬಹುದು. ಕಲಿಕೆಯೊಳಗ ನಾಚಿಕೆ ಇರಬಾರ್ದು, ಹೆಸಿಟೇಷನ್ ಇರಬಾರ್ದು ಅಲ್ವಾ? ನಾವು 9ನೇ ಕ್ಲಾಸ್ನಾಗ ನಾಚ್ಕೊಂಡ ಮೇಲೆನೆ ನಾವು ಡಿಗ್ರಿ ಒಳಗೆ ಕಲಿತಕ್ಷ ನಿಂತಿದ್ವಿ. ಅಲ್ಲಿ ಬರೆಯಕ್ ಆಗ್ಲಿಲ್ಲ ಉತ್ತರ. ನಮ್ಗೆ 9ನೇ ಕ್ಲಾಸ್ನಾಗ ಸರ್ ಇಲ್ಲಿ ಪಾಠ ಮಾಡ್ಬೇಕಾದ್ರೆ ನಮ್ಗ ಒಂಥರ ಮುಜುಗರ ಅನ್ಸೋದು. ಏನೋ 9ನೇ ಕ್ಲಾಸಿಗೆ ಬರ್ತದಲ್ಲ, ದೇಹದ ಅಂಗಾಂಗಗಳೆಲ್ಲ ಹೆಂಗಿರ್ತವೆ, ಅವು ಏನ್ ಕೆಲಸ ಮಾಡ್ತವೆ ಅದ್ರ ಬಗ್ಗೆ ಪಾಠ ಮಾಡ್ಬೇಕಾಗಿತ್ತಂದ್ರ ಟೀಚರ್ನು ಸುಮ್ಮ ಬಿಡ್ತಾರ, ಹುಡುಗರನ್ನ ಆ ಪಾಠ ಮುಂದಕ್ಕೆ ಹೋಗಿಸ್ಬಿಡ್ತಾರ ಅಲ್ಲ. ಹಂಗ ಆಗಬಾರ್ದು. ಕಲಿಬೇಕಾದ್ರೆ ಏನಿದೆ ಷಂಡ್ರಲ್ಲ ಅದೇ ಹೇಳಿದ್ರು, ಎಲ್ವಿನ ಅಂದರಾಗಿತ್ತು. ಚರ್ಮದ ಹೊದಿ ಹೆಂಗ್ ಹುಡ್ತಾವ ನಾವು ಹಂಗ ಹುಟ್ಟಿವಿ. ಹುಟ್ಟಿದ ತಕ್ಷಣ ನಾವು ಬಟ್ಟೆ ಸುತ್ತಾಳ ಅಂತ ನಾವು ಬಟ್ಟೆ ಸುತ್ತಗೊಂಡಿವಿ. ಆಕೆ ಹುಟ್ಟಿದಾಗಿಂದ ಬಟ್ಟೆನ ಸುತ್ತಿರ್ಲಿಲ್ಲ ಅಂದ್ರೆ ನಾವು ಹಿಂಗ ಆಟಾಡ್ತೀವಿ. ನಾಗರಿಕತೆಯ ಪೂರ್ವದೊಳಗೆ ಹಿಂಗ ಆಟಾಡ್ತಿದ್ರು ಮನುಷ್ಯ. ನೀವೆಲ್ಲ ನೋಡಿದೀವಿ. ಚಿತ್ರ ನೋಡ್ಬೇಕಾದ್ರೆ ನಗ್ತೀರಿ, ಅಸಹ್ಯ ಪಡ್ತೀರಿ, ಇಲ್ಲ ಮುಂದಕ್ಕೆ ಹೋಗ್ತೀರಿ, ಹರಿದಾಗ್ತೀರಿ. ಒಂದು ಕ್ಷಣ ಯೋಚನೆ ಮಾಡ್ಬೇಕು, ಅದು ಕಲಿಕೆ. ನಾ ಕಲಿಬೇಕಾಗಿದ್ದೀವಿ. ಪುಸ್ತಕದೊಳಗೆ ಬಂದೈತೆ ಅಂದ್ರೆ ಇದು ಬದುಕಿನೊಳಗೆ ಏನೋ ಅವಶ್ಯಕತೆ ಇದೆ ಅಂತ ನನ್ನ ಪುಸ್ತಕದೊಳಗೆ ಬಂದೈತಿದ್ದು. ಸುಮ್ಮನೆ ಯಾವ್ದೋ ಟೈಮ್ ಪಾಸಿಗೆ ಮಾರ್ಕ್ಸ್ ತಗೊಳಕ್ಕೆ ಪುಸ್ತಕದೊಳಗೆ ಬಂದಿಲ್ಲ. ನಾ ಕಲಿಬೇಕು. ಯಾವಾಗ ನಮ್ಮೊಳಗ ಹೆಸಿಟೇಷನ್ ಹೋಗ್ತದೋ ಅವಾಗ ಒಳಗೊಂದು ಧೈರ್ಯ ಬರ್ತದೆ. ಆ ಧೈರ್ಯ ನಿಮ್ಮ ಸಾಧನೆಗೆ ಮೊದಲ ಹೆಜ್ಜೆ ಹಾಕ್ಬೇಕು. ಪ್ರತಿ ಹೆಣ್ಣು ಮಕ್ಕಳಲ್ಲಿ ಮೊದಲು ಏನ್ ಬರ್ಬೇಕು? ಧೈರ್ಯ ಬರಬೇಕು. ಎರಡನೇದು ಏನಿರ್ಬೇಕು? ನಂಬಿಕೆ ಇರಬೇಕು. ಮೊದಲ ಮನಸ್ಸಿನೊಳಗೆ ಧೈರ್ಯ ಇರಬೇಕು, ಎರಡನೇದು ನಂಬಿಕೆ ಇರಬೇಕು. ನಂಬಿಕೆ ಹೆಂಗ್ ಕೆಲಸ ಕೊಡ್ತದ ಅಂತಂದ್ರ ಫಸ್ಟ್ ನಂಬಬೇಕಾಗಿತ್ತು ನಿಮ್ ತಂದೆ ತಾಯಿ. ಫಸ್ಟ್ ಯಾರು ನಂಬಬೇಕು? ಅಲ್ಲಿಂದ ಹೊರಗೆ ಮನಿ ಹೊರಗೆ ಕಾಲಿಟ್ವಿ ಅಂತಂದ್ರೆ ಊರಾಗಿರೋ ಗುರು ಹಿರಿಯರು ಸ್ವಾಮಿಗಳು ಸಂತರನ್ನ ನಂಬಬೇಕು. ಅಲ್ಲಿಂದ ಸ್ಕೂಲಿಗೆ ಬಂದ್ವಿ ಅಂದ್ರೆ ನಮ್ಗೆ ಅಕ್ಷರದಿಂದ ಹಿಡಿದು ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೆ ನಮ್ಗೆ ಅಕ್ಷರವನ್ನ ಕಲಿಸುವ ಶಿಕ್ಷಕನ ಮೇಲೆ ನಂಬಿಕೆ ಇರಬೇಕು. ಇವು 3 ನಂಬಿಕೆ ಇರಬೇಕು ಅಂತಂದ್ರೆ ಅದಕ್ಕೆ ನಾನು ಏನಾದರೂ ಸಾಧಿಸಬಲ್ಲೆ ಅನ್ನೋ ನಂಬಿಕೆ ನಿಮ್ಮೊಳಗೆ ಬರ್ತವೆ. ನಂಬಲೇ ಇಲ್ಲ ಅಂದ್ರೆ ಏನು ಬರಲ್ಲ. ನಂಬು ನಂಬೆಲ ಮನವೇ ಹಂಬಲಿಸದಿರು ಕಂಡ್ಯ, ನಂಬಿಗೆಯ ಒಲುಮೆಗೆ ಸಾಂಬನೊಲುಮೆಗೆ. ನೀವು ನಂಬಕ್ ಚಲೋ ಮಾಡಿದ್ರಿ ಅಂದ್ರೆ ದೇವರ ಬಂದು ನಿಮ್ಮ ಮಕ್ಕಳು ಇದ್ದಿರ್ತಾನ. ವಸಂತ ಗುಡಿ ಐತಿಲ್ ಮಕ್ಕಳಿಗೆ ನಮಸ್ಕಾರ ಮಾಡ್ತಿರಿಲ್ಲ? ಹೆಂಗದ ಜೋಡ್ ಬಸವಣ್ಣದವ ಬಂದಿ ಸರ್ ನಮಸ್ಕಾರ ಮಾಡದ್ ಬಸವಣ್ಣ ಅಂತ ಕೈ ಮುಗಿದ್ರಿ. ಮನಸ್ಸಿನೊಳಗೆ ನಂಬಿಕೆ ಇದ್ರೆ ಮಾತ್ರ ಬಸವಣ್ಣವ. ನಂಬಿಕೆ ಇಲ್ಲ ಅಂದ್ರ ಕಲ್ಲ. ಎದರ್ದೈತಿ ಬಸವಣ್ಣ? ಹಾ, ಯಾರು ಹೆಂಗ ಅನ್ಕೊಂತೀವಿ ಹಂಗ ಸಿಗೋದು. ಅವ ನಿಜವಾಗಿ ಬಸವಣ್ಣ ನನ್ನ ಆಶೀರ್ವದಿಸ್ತಾನ ಅಂತ ನಂಬಿಕೆಯಿಂದ ನಮಸ್ಕರಿಸಿದ್ರಿ ಅಂದ್ರೆ ಆಶೀರ್ವದಿಸ್ತಾನ. ಅವ ನಮಸ್ಕಾರ ಮಾಡೋದ್ನ ಅದ ಕಲ್ಲು ಕೆತ್ತಿಟ್ಟಗಳ ಅವ ನೀವು ಬದುಕೊಳಕ್ ಕಲ್ಲಾಗೆ ಇರ್ತಾನ. ಹಂಗೆ ನಂಬೋದು ಹೆಂಗಂತಂದ್ರೆ ಪ್ರತಿ ವ್ಯಕ್ತಿಗಳನ್ನ ಇವರೆಲ್ಲ ಬಂದಿದಾರಲ್ಲ, ಇವ್ರು ಹೇಳೋ 4 ಮಾತುಗಳಿಂದ ನಮ್ಮ ಬದುಕಿನೊಳಗೆ ಏನೋ ಒಳ್ಳೇದಾಗುತ್ತೆ ಅಂತ ಇವತ್ತು ನಂಬ್ಕೊಂಡು ಕೂತಿರಿ ಅಂದ್ರೆ ಡೆಫಿನೆಟ್ಲಿ ಒಳ್ಳೇದ. ಇಲ್ಲಪ್ಪ ಟೈಮ್ ಆಗೈತೆ, ದಿನ 12:15 ಊಟ ಕುಡಿತಿದ್ರು, ಮತ್ತೆ ಸಾಲ ಚಲವಾಗಿತ್ತಂತ ಯೋಚನೆ ಯಾರ್ಯಾರು ಮಾಡಕತ್ತೀರಿ ಅವ್ರಿಗೆ ಇದೆಲ್ಲ ನೋ ಯೂಸ್. ಇದು ಯೂಸ್ ಆಗಲ್ಲ. ಇಷ್ಟು ಜನ ಕೂತಿರಲ್ಲ, ಇಷ್ಟು ನಮ್ಮ ಮಾತು ಕೇಳ್ತೀರ ಅನ್ನೋದು ನಂಗೆ ಗೊತ್ತೈತಿ. ಯಾರು ಕೇಳಂಗಿಲ್ಲ. ಅಲ್ಲೊಂದು ಬಿತ್ತ ಬೀಜದಾಗ 1 ಕ್ವಿಂಟಲ್ ಬೀಜ ಬಿತ್ತಿ ಒಂದು ಒಟ್ಟು ನಾಟಂಗಿಲ್ಲ. ಬಿತ್ತ ಬೀಜ ಬೇರೆನೇ ಇರ್ತಾವ, ಜೋಳ ಬೀಜ ಬೇರೆನೇ ಇರ್ತಾವ. ಅವು ಹಂಗ ಬಣ್ಣ ಬಿದ್ದು ಹಂಗ ತೇಲಿ ಹಂಗ ಹೋಗ್ಬಿಡ್ತಾವ. ಆದ್ರೆ ನಾವೆಲ್ಲ ಗಟ್ಟಿ ಕಾಳು ಹಾಕ್ಬೇಕು. ಗಟ್ಟಿ ಕಾಳಲ್ಲೇ ಮೇಲೆ ತೆನೆ ಆಗೋದು. ಒಂದು ಕಾಳು 1000 ತೆನೆಗಳ ಮುಖಾಂತರ ರೈತರ ಹೊಟ್ಟೆಯನ್ನು ತುಂಬಿಸ್ತದಂದ್ರ ಆ ಕಾಳಿನೊಳಗ ಒಂದು ಧೈರ್ಯ ಇರ್ತದೆ, ಬೆಳಿತೀನನ್ನೋ ನಂಬಿಕೆ ಇರ್ತದೆ, ಸಾಧಿಸ್ತೀನನ್ನೋ ಛಲ ಇರ್ತದೆ. ಫಸ್ಟ್ ಧೈರ್ಯ ಇರಬೇಕು, ಎರಡನೇದು ನಂಬಿಕೆ ಇರಬೇಕು, ಮೂರನೇದು ಛಲ ಇರಬೇಕು. SLC ಮುಗಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಹೇಳಿದ್ರ ಜೊತೆ ಮಕ್ಕಳ ಈಗ ಮರು ವರ್ಷ ಬರೋ ಗೌರವಣಿ ಜಾತ್ರೆಗೂ ಯಾವ್ದು ಮೊಹರಂ ಹಬ್ಬಕ್ಕೂ ಮಗಳ ಒಂದು ಇಟ್ಕೊಂಡ್ ಬರ್ತೀನಲ್ಲ ಛಲ ಅದಲ್ಲ. ನೀವು ಸುಮ್ಮನೆ ಇದ್ದರೂ ಬರ್ತಾವ, ನೀವು ಅಲ್ಲಿ ಅಂದ್ರೂ ಬರ್ತಾವ ಅಲ್ಲ. ಎಚ್ಚರ ಇರೋದು. ಪೋಕ್ಸೋ ಕಾಯ್ದೆ ಬಗ್ಗೆ ಇವತ್ತು ನಮ್ಮ ಮಹಿಳೆಯರು ಬಂದಾರ ಮಾತಾಡ್ತಾರ ಅವ್ರು ಅದ್ರ ಬಗ್ಗೆ. ಆಮೇಲೆ ಶಂಕರಮ್ಮ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಪೋಕ್ಸೋ ಕಾಯ್ದೆ ಮೇಡಮ್ ಅವ್ರು ಹೇಳಿದ್ರು, BO ಮೇಡಮ್ ಹೇಳಿದ್ರು, ಗುಡ್ ಟಚ್ ಬ್ಯಾಡ್ ಟಚ್ ಹಂಗಂದ್ರೆ ಏನು?
ಏನದು ಟಚ್ ಮಾಡೋದು. ಈಗ ನಾವೆಲ್ಲ ಈಗ ನಾನು ಮೇಡಮ್ ಅವ್ರ ಜೊತೆ ಮಾತಾಡ್ತಿದ್ದೆ, ನಮ್ಮ ಮಗಳು ಅಮೆರಿಕಕ್ಕೆ ಹೋದ್ರಿ ಕಳಿಸಿ ಬಂದೆ, ನಮಗೂ ಒಂಥರ ಅನಿಸ್ತಿದೆ ಅಂತ ಹೇಳಿ. ಅವಳು ಅಲ್ಲಿಂದ ಬಂದಾಗ ನಾವೆಲ್ಲ ಮಕ್ಕಳು ಹೆಂಗೆ ತಪ್ಕೊಂತೀವಲ್ಲ, ನಮ್ಮ ಮಕ್ಕಳು ಅಂತೇಳಿ ಎತ್ಕೊಂತೀವಿ, ತೊಡಿ ಮೇಲೆ ಕುಂದರ್ಸಂತೀವಿ. ನನ್ನ ಮಗಳು ಬಂದಾಗ ನಾ ಮುಟ್ಟಿರಂಗಿಲ್ಲ. ಅವ್ರ ಶಿಕ್ಷಣ ಹಂಗಿದೆ, ತಂದೆ ತಾಯಿಗಳು ಹೊರತುಪಡಿಸಿ ಮತ್ತೊಬ್ಬರ ಹತ್ರ ಮುಟ್ಟಿಸ್ಕೊಳ್ಬಾರ್ದು. ಅಲ್ಲಿ ಕಲಿಸ್ತಾ ಇದ್ದಾರೆ, ನಾವಿಲ್ಲಿ ಕಲಿಸ್ತಾ ಇಲ್ಲ. ಯಾಕ ನಮ್ಮ ಪ್ರೀತಿ ಜಾಸ್ತಿ, ಚಿಗಪ್ಪ ಚಿಗಮ್ಮ ಮಾವ ಹಳೆಯ ಅಜ್ಜ ಅಜ್ಜಿ ಒಣಗಿರ ಹಿರಿಯರು ಅವ್ರು ಇವ್ರು ಅತ್ತಿ ಎಲ್ಲರೂ ಮುಟ್ಲಿ ನಮ್ಮ, ಅದ್ರೊಳಗೆ ಯಾವ ಹೆಂಗ್ ಮುಟ್ತಾರ ಅನ್ನೋ ಕಲ್ಪನೆನೇ ಇರಲ್ಲ. ಯಾರು ಹೆಂಗ್ ಮುಟ್ತಾರ ನಮ್ಮನ್ನ ಕಲ್ಪನೆ ಇರಲ್ಲ ನಮ್ಗೆ. ಆ ಕಲ್ಪನೆ ಬರೋದೇ ಫೋಕ್ಸೋ ಕಾಯ್ದೆ ಅಡಿ ಬರ್ತಾ ನಾವೊಬ್ಬರು ಮುಟ್ತೀವಿ, ಯಾಕವ ಆರಾಮದಿ ಏನಂತ ಮುಟ್ಟಿದ್ವಿ ಅಂತಂದ್ರೆ ನಿಮ್ ಫೀಲ್ ಗೊತ್ತಾಗತ್ತಲ್ಲ. ಬೆಕ್ಕ ನೋಡಿದ್ರೆ ಮನೆಗೆ ಬೆಕ್ಕ ಸಾಕಿರಿಲ್ಲ, ಬೆಕ್ಕ ಮೇಲೆ ಒಂದಷ್ಟು ಕೈ ಆಡಿಸ್ತೀವಿ ಅಲ್ಲ, ಪ್ರೀತಿಯಿಂದ ಕೈ ಆಡಿಸಿದ ಬೆಕ್ಕ ಏನ್ ಮಾಡುತ್ತೆ ಮೇಲೆ ಕೂರ್ತದ ಮಲಗ್ತದ. ಅದು ನಾವು ಅನ್ನಂಗಿಲ್ಲ, ಒಳಗಡೆನೆ ಗುರ್ರ ಗುರ್ರ ಅಂತ. ಅಂದ್ರ ಬೆಕ್ಕಿಗೆ ನೀನು ಮುಟ್ಟುವ ಆ ಟಚ್ಚು ಅದಕ್ಕೆ ಏನೂ ತೊಂದರೆ ಕೊಡ್ಲಿಲ್ಲ, ನೆಮ್ಮದಿ ಕೊಡ್ತು, ಸುಖ ಕೊಡ್ತು ಅಂತ ಹೇಳಿ ನೀನ್ ತೊಡಿ ಮ್ಯಾಗ ಮಲ್ಕೊಂತ. ಅದ ಬೆಕ್ಕಿಗೆ ನೀವು ಜೋರ ಹೊಡೆದೆ ಅಂದ್ರ ಏನಾಗುತ್ತೆ? ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಅಲ್ಲ. ನಾನು ಒಬ್ಬ ತಾಯಿಯನ್ನ ಮುಟ್ಟಿದಾಗ ಆಕಿ ನನ್ನ ಮಗಳ ಸ್ವರೂಪ ಅಂತ ಮುಟ್ಟಿದೆ ಅಂತಂದ್ರೆ ಆ ಮಗಳ ಸ್ವರೂಪದ ಭಾವನೆ ನಿನ್ನ ಮನಸ್ಸಿಗೆ ಮುಟ್ಟುತ್ತದೆ, ಅವಾಗ ಅದು ಗುಡ್ ಟಚ್ ಆಗ್ತದೆ. ದೇಹ ಅವಯವಗಳನ್ನು ನೋಡಿ ನೀನ್ ಬೆಳಗದಿ ಚಂದದಿ ನಿನ್ನ ಆಕರ್ಷಣೆಯನ್ನು ನೋಡಿ ಮತ್ತೊಬ್ಬ ಯಾವನೋ ಮನಸ್ಸಿನ ಕೆಟ್ಟ ಆಸೆಯಿಂದ ನಿನ್ ತೆರೆ ಮೇಲೆ ಕೈ ಇಟ್ಟ ಅಂದ್ರೆ ನಿನ್ಗೆ ಗೊತ್ತಾಗ್ತದ ಇವ ನನ್ನ ಕೆಟ್ಟ ದೃಷ್ಟಿಯಿಂದ ಮುಟ್ತಾ ಇದ್ದಾನೆ. ಬರೇ ಮಹಿಳೆಯರ ಜಾಗೃತಿ ಕೊಡಾಕತ್ತೀವಿ ನಾವು, ನೀವೇ ಎಚ್ಚರಿರಿ. ಯಾಕಂತಂದ್ರೆ ಜಗತ್ತು ನಿಮ್ ಕೈಯಾಗದ. ಏನ್ ಗಂಡ್ಮಕ್ಳಿಗೆ ಏನು ಹೇಳಕತ್ತೀರಲ್ಲ, ಹೆಣ್ಮಕ್ಳಿಗೆ ಯಾಕೆ ಹೇಳ್ತಾರಂದ್ರೆ ಉದ್ಧಾರ ಆಗೋದು ನಿಮ್ ಕೈಯಲ್ಲೇ, ಹಾಳಾಗೋದು ನಿಮ್ ಕೈಲೇ. ಬರೇ ಎಲ್ಲರೂ ಹೊಗಳತಾರ, ನಾ ಎರಡು ಕಡೆ ಹೇಳ್ತೀನಿ ಅಲ್ಲ. ಪ್ರತಿ ಯಶಸ್ಸಿನ ಪುರುಷನ ಹಿಂದೆ ಯಾರಿರ್ತಾರ? ಹಾಳದವ್ನಿಂದ ಯಾರಿರ್ತಾರ? ನೀವ ಇರ್ತೀರಿ. ಇಸ್ಪಟ್ ಆಡಿ ಆಳೋದನ್ರಿ ಅಂತ ಇಟ್ಕೋರಿ. ಮಂಜಲ್ ಅದ ಹೆಂಗ್ರಿ? ಇಸ್ಪಟ್ ಆಡಿ ಆಳಾಗೇನವ. ಇಸ್ಪಟ್ ಆಡಿ ಏನ್ ಆಡ್ತಾನ? ಇಸ್ಪಟ್ ಆದ್ಮೇಲೆ ಮುಂದೆ ಏನ್ ಕಟ್ಟಿರ್ತಾನ್ರಿ ಅವ? ರೊಕ್ಕ ಕಟ್ಟಿರ್ತಾನ. ದೀಪಾವಳಿ ಅಮಾವಾಸ್ಯೆಗೆ ಏನ್ ಪೂಜೆ ಮಾಡ್ತೀರಿ? ಲಕ್ಷ್ಮಿ. ಯಾರ ರೂಪದಾಗಿರ್ತಾಳ? ಲಕ್ಷ್ಮಿ. ಯಾರ? ಮಹಿಳೆ. ಮನಿ ಮಹಾಲಕ್ಷ್ಮಿ ನೀವ. ಮತ್ ನಿಮ್ಮನ್ನ ಇಟ್ಟು ಆಡಕತ್ತಾನವ. ಅವ ಬಿಟ್ಟಿದ್ದ ಅಂದ್ರ ಹುಡುಗರು ಹೇಳ್ತಾರ, ಏಯ್ ಹುಡುಗಿಯರಿಂದ ಗಾಳ ಆಡಬೇಡ್ರಿ. ಯಾರಿಂದ ಗಾಳ ಆಡಬೇಡ್ರಿ? ಯಾವ್ದಾರ ಆಟೋ ಮೇಲೆ ಟ್ರ್ಯಾಕ್ಟರ್ ಮೇಲೆ ಬರ್ಸ್ಯಾರ ಹುಡುಗರಿಂದ ಗಾಳ ಆಡಬೇಡ್ರಿ ಅಂತ. ಏನ್ ಬರ್ಸ್ಯಾರ? ನಾವಲ್ಲ ಹುಡುಗಿಯರಿಂದ ಗಾಳ ಆಡಬೇಡ್ರಿ ಅಂತ ಬರ್ಸ್ಯಾರ. ಅರ್ಥ ಕೆಟ್ಟದಂತಲ್ಲ, ಎರಡೂ ನಿಮ್ ಕೈಯೊಳಗೆ. ಮನೆತನ ಅಷ್ಟೇ ಅಲ್ಲ, ನೀವು ಬರೇ ತಂದೆ ತಾಯಿಗೆ ಹೆಸರು ತರೋದಲ್ಲ. ನಿಮ್ಗ ಮದುವೆ ಆದ ತಕ್ಷಣ ಯಾವಾಗಾರ ಹೇಳಿದ್ರಿ ನೀವೆಲ್ಲ 18 ವರ್ಷ ಆದ ತಕ್ಷಣ ಮದುವೆ ಹಾಕಿ ನೀವು ಎಷ್ಟು ಅವಸರ ಐತೆ ಅವ್ರಿಗೆ? 25, 30, 32 ತನ ಹೆಣ್ಮಕ್ಳು ಮದುವೆ ಆಗ್ತಾ ಇಲ್ಲ ಈಗ. ಯಾಕೆ? ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಇದನ್ನ ನೋಡಿ ಹೇಳದ್ ನಾನು, ತಿರುಗಿ ನೋಡ್ತಿರಲ್ಲ ಇದಕ್ಕೆ ವಯಸ್ಸಂತ ನೀವೆಲ್ಲ ಯಾವ ವಯಸ್ಸಿನೀಗ? ಟೀನೇಜ್. ಹೇಳಿದಿರಲ್ಲ ನೀವೆಲ್ಲ ಯಾವ ವಯಸ್ಸಿನ ಟೀನೇಜ್. ಯಾಕೆ ಟೀನೇಜ್ ಅಂತ ನಿಮ್ಗೆ? 18 ವರ್ಷ ಆಗೈತೆ ನಿಮ್ಗೆ. ಅದಕ್ಕ ಟೀನೇಜ್ ಅಂದ್ರೆ ಯಾವಾಗ? ಯಾವ ವಯಸ್ಸು? ಜಸ್ಟ್ 13, 14, 15, 16, 17, 18, 19, 20. So 13 ಇಂದ 19 ವರೆಗೆ ಮಾತ್ರ ಟೀನೇಜ್. That is the age to become a shy or to become a dark.
ಆ ವಯಸ್ಸೇನಿದೆ, ನೀನು ಬದುಕಿನೊಳಗೆ ಬೆಳಗುವ ಶಕ್ತಿಯನ್ನು ಕೊಡೋ ವಯಸ್ಸು ಅದ. ಬದುಕಿನೊಳಗೆ ನಿನ್ನನ್ನ ಕತ್ತಲೆಗೆ ದೂಡುವಂತಹ ವಯಸ್ಸು ಅದೇ. ಯಾಕೆ ಅದು ಟೀನೇಜ್ ಅಂತಂದ್ರೆ, ಪ್ರತಿಯೊಬ್ಬ ಟೀನೇಜ್ ಅಲ್ಲಿ ಬರುವ ಗಂಡಿರುವುದು ಹೆಣ್ಣಿರುವುದು ದೇಹದ ಎಲ್ಲ ಅಂಗಾಂಗಗಳು ಬೆಳೀತವೆ, ಪ್ರವರ್ಧಮಾನಕ್ಕೆ ಬರ್ತವೆ. ಮೇಡಮ್ ಹೇಳಿದ್ರಲ್ಲ, ಮಣ್ಣಿಂದು ಮಡಿಕೆ ಇರೋದು ಬೇರೆ, ಅದು ಈಗ ಗಡಿಗೆಯಾಗುವಂತ ಸುಸಂದರ್ಭ, ಅದನ್ನ ಬಳಸುವಿಕೆ ಏನಿದೆಯಲ್ಲ ಅದು ಹೇಗೆ ಅನ್ನೋದೇ ನೀವು ಹೆಂಗಿರಬೇಕು.